ಸ್ವಲ್ಪ ಸ್ವಲ್ಪ ದಾರಿ ಕೊಡಿ. ಮೊಬೈಲ್ ಮೊಬೈಲ್ ಹಿಂದೆ GST ಪೆಸ್ಟಿಸೈಡ್ಸ್ 300 ರೂಪಾಯಿಂದ 500 ರೂಪಾಯಿ ಆಗಿದೆ. ಒಬ್ಬರಿಗೆ 8% GST ಬೇರೆದಕ್ಕೆಲ್ಲ ಹಾಕಿದ್ರು ರೈತರು ಬರೋತ್ತೀರಿ ಅದರಿಂದ GST ನಂಬರ್ 2 ಸಿವಿಲ್ ಸ್ಕೋರ್ ಮಾಡಿದಾರಲ್ಲ ಬ್ಯಾಂಕ್ಗಳಲ್ಲಿ ಅಗ್ರಿಕಲ್ಚರ್ ಲೋನ್ ಸಿವಿಲ್ ಸ್ಕೋರ್ ಮಾಡ್ತಾರೆ. ರೈತರು ಹವಾಮಾನ ವೈಪರೀತ್ಯ ಬರಗಾಲ ಬರ್ತದೆ ಸಕಾಲ ಹಣ ಕಟ್ಟಕ್ಕೆ ಹಾಗೇನು ಮಾಡ್ಬೇಕಾಗುತ್ತೆ ಸಿವಿಲ್ ಸ್ಕೋರ್ ಬ್ಯಾಂಕಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದೆ. ಅದ್ರ ಬಗ್ಗೆ ನಮ್ಮ ರಾಜ್ಯದ ಪ್ರತಿನಿಧಿ ನಮ್ಮ ರಾಜ್ಯದ ಮತ್ತು ದೇಶದ ರೈತರಿಗೋಸ್ಕರ ಕೆಲಸ ಸಿವಿಲ್ ಸ್ಕೋರ್ ಮೂರನೇದಾಗಿ ಸರ್ಫೈಸಿ ಆ್ಯಕ್ಟ್ ಮಾಡಿದ್ದೀವಿ. ಬ್ಯಾಂಕ್ಗಳವರು ಲೋನ್ ಕೊಡಲಿಲ್ಲ ಅಂದರೆ ತಮ್ಮ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಹೋಗ್ಲಿಕ್ಕೆ ಡೈರೆಕ್ಟಾಗಿ ಸರ್ಫೈಸಿ ಆ್ಯಕ್ಟಲ್ಲಿ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಅದನ್ನು ಕೂಡ ರಿಮೂವ್ ಮಾಡಬೇಕು. ಮತ್ತು ಮಹಿಳಾ ಸಹಕಾರ ಸಂಘಗಳಿಗೆ ಫೈನಾನ್ಸ್ ಸಾಕ್ತಾರೆ. ಅವ್ರ ಮೇಲೆ ನಿಯಂತ್ರಣನೇ ಇಲ್ಲ. ಜಿಲ್ಲಾಧಿಕಾರಿಗಳು ಹೇಳಿದ್ರೆ ನಮ್ಮ ಮೇಲೆ ನಿಯಂತ್ರಣ ಇಲ್ಲ ಅಂತಾರೆ. SP ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತಾರೆ. ಕಾನೂನು ಕಟ್ಟಿರೋದಿಲ್ಲ. ತುಂಬ ಮಹಿಳೆಯರು ಸಾಯ್ತಾ ಇದ್ದಾರೆ. ತುಂಬ ಸಮಸ್ಯೆ ಆಗಿದೆ. ಅದಕ್ಕೆ ನಿಯಂತ್ರಣ ಮಾಡಲಿಕ್ಕೆ ರಿಸರ್ವ್ ಬ್ಯಾಂಕ್ಗೆ ಇವರು ಡೈರೆಕ್ಷನ್ ಮಾಡಿ. ತುಂಬ ಮಹಿಳೆಯರು ಸಮಸ್ಯೆ ಆಗ್ತಾ ಇದೆ. ಮೊನ್ನೆ ಗುಲ್ಬರ್ಗದಲ್ಲಿ 5,000 ಜನ ರೈತರು ಪ್ರತಿಭಟನೆ ಮಾಡಿದರು. DC ನಿರ್ಮಾಣ ಕೊಟ್ಟಿದ್ದಾರೆ. ಅದೊಂದು ವಿಚಾರ. ಮತ್ತು ರೈತ ಉತ್ಪಾದಕ ಸಂಸ್ಥೆಗಳನ್ನ ಕೇಂದ್ರ ಸರ್ಕಾರ ಮಾಡ್ತಾರೆ 2018. ಆದರೆ 5 ಇಯರ್ಸು ಎಕ್ಸೆಂಪ್ಷನ್ ವರಮಾನ ತೆರಿಗೆ ಮಾಡಿದ್ರು. ಮತ್ತು 5 ಇಯರ್ಸ್ ಆದಮೇಲೆ ಇವತ್ತು ಇನ್ಕಮ್ ಟ್ಯಾಕ್ಸ್ ಕೇಳ್ತಾ ಇದ್ದಾರೆ. ಮತ್ತು MIT ಅಂತ ಒಂದು ಮಾಡಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಂದರೆ MIT ಕೊಡಿ ಅಂತಾರೆ. ಇದು ಎಲ್ಲ SPಗಳಿಗೆ MIT ಮ್ಯಾನೇಜರಲ್ ಅಡ್ಮಿನಿಸ್ಟ್ರೇಟಿವ್ ಟ್ಯಾಕ್ಸ್ ಅಂತ ನಾವು ಏನು MIT. ಸೊ ನಮ್ಮದು ಕಂಪ್ನಿ ಇದೆ. ನಮಗೆ ನೋಟಿಫಿಕೇಶನ್ ಮೈ FU I will give that I'm not suspecting what he says, but MIT is money here. So give him a copy of this. ಕಲೆಕ್ಟ್ ಮಾಡ್ಕೊಂಡು ನಮಗೆ ನೋಟಿಸ್ ಕೊಟ್ಟಿದ್ದಾರೆ. So ask him to send me that notice copy. Give me your address. I will send you. ನನಗೆ ಕೊಡಿ, ನಾನು ಕಳಿಸ್ತೇನೆ. ನನಗೆ ಕೊಡಿ, ನಾನು ನಮಗೆ ನೋಟಿಸ್ ನಮ್ಮದು FU ಇದೆ. ನಮಗೆ notice. ನನಗೆ ಕೊಡಿ, ನಾನು ಅದಕ್ಕೆ ಕಳಿಸ್ತೇನೆ. Definitely. This is our limit. Lot of problem. So many problems. Since he said it, then you may translate it. Agriculture, no GST. You said so many points. Let me know what it is. Let them also give me the proof. One, GST is not just me, Finance Minister. Finance Minister Krishna Bhairagoda told me to prove. He should come and say in the GST Council. GST Council says, you tell him it is not just me. It is a council where State Finance Minister is also sitting. So, आज media में it shouldn't be on GST Finance Minister has been given notice. No, that notice should go to the State Finance Minister also. ಕನ್ನಡ में ಹಾಕಿಬೇಕು. GST ಅಂದರೆ ಮೇಡಮ್ ಹೇಳೋದು ಬರೀ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ, ಎಲ್ಲ ರಾಜ್ಯ ಸರ್ಕಾರದ ಫೈನಾನ್ಸ್ ಮಿನಿಸ್ಟರ್ಸು ಇರ್ತಾರೆ. ಎಲ್ಲ ಸೇರ್ಕೊಂಡು ತೀರ್ಮಾನ I will agree. I take this. I want the media also to know Raitu came today to tell GST issues to Finance Minister. No, GST issues for the Finance Minister and the Minister of the State. So the council may jana hai. GST council definitely. I'm not blaming you. Using this opportunity to tell the media, अरे GST के ऊपर रायतु आज मैसूर में केरला फाइनेंस मिनिस्टर will go. No, Gera. We are giving memorandum for our MP so that I will discuss with you. Not Gera. We don't mind.
State ministers consider GST for the pesticides. It is increasing to 300 rupees pesticide. No GST includes. First agriculture, strictly agriculture को उपयोग करने वाले material में tax नहीं लगता. Strictly agriculture. But if that product can be used somewhere else, there will be tax. ಅಗ್ರಿಕಲ್ಚರ್ ಯೂಸ್ ಮಾಡೋ ಪ್ರಾಡಕ್ಟ್ ಮೇಲೆ ಯಾವುದೂ ಟ್ಯಾಕ್ಸ್ ಇಲ್ಲ. ಬಟ್ ಅದೇ ಪ್ರಾಡಕ್ಟ್ ನೀವು ಬೇರೆ ಪರ್ಪಸ್ ಯೂಸ್ ಮಾಡಿದ್ರೆ ಅದ್ರ ಮೇಲೆ ಮಾತ್ರ ಟ್ಯಾಕ್ಸ್ ಇದೆ. ಇರಿಗೇಷನ್ ಪೈಪ್ಸ್ ತಗೋತೀವಿ, ಒಳಗೆ ತಗೋತೀವಿ, 28%.